ಕೊನಾಚಿ ಭಾಗದ ಜನರ ಬೇಡಿಕೆಯಂತೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಈಗಾಗಲೇ ಧಾರವಾಡ, ಕೊಪ್ಪಳ, ದಾಂಡೇಲಿ ಸೇರಿದಂತೆ 6 ಕಡೆ ಕಾಮಗಾರಿ ಪೂರ್ಣಗೊಂಡಿದೆ. ಅಲ್ಲದೆ ಬೆಳಗಾವಿ, ರಾಯಚೂರು, ದೇವನಹಳ್ಳಿ, ಕೋಲಾರ, ಹೊಸಪೇಟೆ, ಬಳ್ಳಾರಿ, ವಿಜಯಪುರ ಇತ್ಯಾದಿ ಜಿಲ್ಲೆಗಳಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಸ್ವಯಂ ಚಾಲಿತ ವಾಹನ ಪರೀಕ್ಷಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಕರ್ನಾಟಕ ದೇಶದ ಅತಿ ಹೆಚ್ಚು ಟ್ರ್ಯಾಕ್ ಹೊಂದಿದ ರಾಜ್ಯವಾಗಿ ಗುರುತಿಸಿದೆ ಎಂದು ರಾಜ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಸುಮಾರು 7 ಕೋಟಿ ಖರ್ಚಾಗಿದೆ ಇದಕ್ಕೆ. ಮತ್ತೆ ಇನ್ನು ಅನೇಕ ಕಡೆ ಈಗಾಗಲೇ ಕಂಪ್ಲೀಟ್ ಆಗೋಗಿದೆ. ಇದರಲ್ಲಿ ಧಾರವಾಡಲ್ಲಿ, ಕೊಪ್ಪಳದಲ್ಲಿ ಕಂಪ್ಲೀಟ್ ಆಗಿದೆ, ಚಿಂತಾಮಣಿಲಿ ಆಗಿದೆ, ಸಿರ್ಸಿಲ್ ಆಗಿದೆ, ದಾಂಡೇಲಿ ಆಗಿದೆ, ಬಾಲ್ಕಿ, ಒಟ್ಟು 6 ಕಡೆ ಈ ಥರದ ಟ್ರ್ಯಾಕ್ಗಳು ಕಂಪ್ಲೀಟ್ ಆಗಿದೆ. ಮತ್ತು ಆನ್ಗೋಯಿಂಗು ಅಷ್ಟೇ, ಆನ್ಗೋಯಿಂಗ್ ವರ್ಕ್ಸು ಬೀದರಲ್ಲಿ, ಗುಲ್ಬರ್ಗಾದಲ್ಲಿ, ಯಾದಗಿರಿನಲ್ಲಿ, ಚಂದಾಪುರ, ಆನೇಕಲ್ ತಾಲೂಕು, ಅದೇ KGF ಮತ್ತು ಬೆಳಗಾವಿ 6 ಸ್ಥಳಗಳಲ್ಲಿ ಕಟ್ಟಡದ ಕೆಲಸ ಕಾಮಗಾರಿ ನಡೀತಾ ಇದೆ. ಮತ್ತು ಸ್ವಯಂ ಚಾಲಿತ ಪರೀಕ್ಷಾ ಪಥಗಳ ನಿರ್ಮಾಣ ಒಟ್ಟು ಜ್ಞಾನಭಾರತಿ, ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರು, ಕಲಬುರಗಿ, ಧಾರವಾಡ, ಶಿವಮೊಗ್ಗ, ಹಾಸನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ, ಕಂಪ್ಲೀಟ್ ಆಗೋಗಿದೆ. ಮತ್ತು ಮಂಗಳೂರಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮತ್ತು ಉಳಿದಾಗೆ ಈ ವರ್ಷಕ್ಕೆ ಇಲ್ಲಿ ಆನ್ಗೋಯಿಂಗು ದೇವನಹಳ್ಳಿ, ಕೋಲಾರ, ಹೊಸಪೇಟೆ, ಗದಗ, ಬಳ್ಳಾರಿ, ವಿಜಯಪುರ, ಬೀದರು, ಯಾದಗಿರಿ, ದಾವಣಗೆರೆ ಡ್ರೈವಿಂಗ್ ಟ್ರ್ಯಾಕು ನಿರ್ಮಾಣ ಆಗ್ತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಎಲ್ಲ ಒಂದು ಈ ವರ್ಷದಲ್ಲಿ ಎಲ್ಲ ಕೂಡ ಮುಗಿಸ್ತೀವಿ. ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ಸ್ ಇರ್ತಕ್ಕಂಥ ರಾಜ್ಯ ನಮ್ಮದಾಗುತ್ತೆ. ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅತಿ ಹೆಚ್ಚು ಇರ್ತಕ್ಕಂಥ ರಾಜ್ಯ ಒಂದು ವರ್ಷದಲ್ಲಿ ನಮ್ಮ ರಾಜ್ಯ ಆಗುತ್ತೆ. ಅವರು ಕಮಲಪದವು ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರವನ್ನು ಭಾನುವಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರೆ ಕಾರ್ಮಿಕರ ಸಾಮಾಜಿಕ ಭದ್ರತೆ ನಿಯಮ 2024 ದೇಶದಲ್ಲಿಯೇ ಮೊದಲ ಬಾರಿಗೆ ಜಾರಿಯಾಗಿದ್ದು ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸುತ್ತದೆ ಎಂದರು. ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರ ನಮ್ಮ ಉದ್ದೇಶ ಏನಂದರೆ, ಈ ಸ್ವಯಂ ಚಾಲಿತ ಟ್ರ್ಯಾಕ್ಸ್ ಇದ್ದರೆ ಮೊದಲು ಭಾಳ ಕಡಿಮೆ ಇರ್ತಿತ್ತು, ಎಲ್ಲರೂ ಕೂಡ ಭಾಳ ದೂರ ಹೋಗಬೇಕಾಗ್ತಿತ್ತು. ಅದಕ್ಕೆ ನಾವು ಜಿಲ್ಲೆಗೆ ಒಂದು ಇರಬೇಕು ಅಂತ ತೀರ್ಮಾನ ತಗೊಂಡು ಬಹುತೇಕ ಈ ವರ್ಷದ ಕೊನೆಯಷ್ಟೊತ್ತಿಗೆ ಒಟ್ಟು 40, ಕೆಲವು ಜಿಲ್ಲೆಗಳಲ್ಲಿ 2 ಇರುತ್ತೆ, ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ, ಒಟ್ಟು 42 ಟ್ರ್ಯಾಕ್ಸು ಕಂಪ್ಲೀಟ್ ಆಗೋದ್ರಿಂದ ಭಾಳ ದೂರ ಹೋಗಬೇಕಾಗಿಲ್ಲ ಡ್ರೈವಿಂಗ್ ಲೈಸೆನ್ಸು ತಗೊಳ್ಳೋದಕ್ಕೆಲ್ಲನೂ. ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅಷ್ಟೇ, ಅದನ್ನು ಕೂಡ ಸಾಕಷ್ಟು ಜನಕ್ಕೆ ತೊಂದರೆ ಆಗಿದ್ದು ಹೆಚ್ಚುವರಿಯಾಗಿ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಯುಪಿಎ ಸರ್ಕಾರದ ಆಡಳಿತಾವಧಿಯಲ್ಲಿ ರಾಜ್ಯಗಳಿಗೆ ಎಲೆಕ್ಟ್ರಿಕ್ ಬಸ್ ಕೊಡುವ ಯೋಜನೆಯನ್ನ ರೂಪಿಸಲಾಗಿತ್ತು. ಆ ಯೋಜನೆಯಡಿಯಲ್ಲಿ 50% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಾಗೂ 25% ಆಯಾ ರಾಜ್ಯದ ಸಾರಿಗೆ ಇಲಾಖೆ ಭರಿಸುವ ಯೋಜನೆ ಇತ್ತು. ಆದರೆ ಪ್ರಸ್ತುತ ಕೇಂದ್ರ ಸರ್ಕಾರದ ನಿಯಮಗಳಡಿಯಲ್ಲಿ ಸರ್ಕಾರ ಹೆಚ್ಚಿನ ಅವಕಾಶ ನೇರವಾಗಿ ಬಸ್ ತಯಾರಿಕೆ ಸಂಸ್ಥೆಗಳಿಗೆ ನಿರ್ವಹಣೆ ಜವಾಬ್ದಾರಿ ಕೊಡುವುದರಿಂದ ರಾಜ್ಯ ಸರ್ಕಾರಕ್ಕೆ ನಿರೀಕ್ಷಿತ ಆದಾಯ ಸಿಗುವುದು ಕಷ್ಟ ಎಂದು ಹೇಳಿದರು. ಹಲವು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲೆಕ್ಟ್ರಿಕ್ ಬಸ್ ತಯಾರಿಕೆ ಆಗ್ತಾ ಇದ್ದು, ಬೆಲೆ ಕಡಿಮೆ ಆದರೆ ಎಲ್ಲಾ ವಿಧದಲ್ಲೂ ಕಡಿಮೆ ಖರ್ಚು ಬರ್ತದೆ.
ಪವರ್ ಜಿಎಸ್ಟಿಯಲ್ಲೂ ರಾಜ್ಯಕ್ಕೆ ಅನುಕೂಲವಾಗುವಂತೆ ಮಾಡಿದರೆ ನಮ್ಮ ಗ್ರಾಹಕರಿಗೆ ಹೆಚ್ಚಿನ ಪ್ರಯೋಜನ ಸಿಗ್ತದೆ. ಹಾಗೆಯೇ ನಿರ್ವಾಹಕರ ಜೊತೆಗೆ ಚಾಲನೆಗೂ ರಾಜ್ಯದವರಿಗೆ ಅವಕಾಶ ಸಿಗುವಂತೆ ಸಂಸದರು ಕೇಂದ್ರದ ಮನವೊಲಿಸಬೇಕು ಎಂದು ವಿನಂತಿಸಿದರು. ಎಲೆಕ್ಟ್ರಿಕ್ ಬಸ್ಸಸ್ಸು ಹಿಂದೆ ಸಿಸ್ಟಮ್ ಯಾವ ರೀತಿ ಇತ್ತಂದರೆ UPA ಗೌರ್ಮೆಂಟ್ ಇದ್ದಾಗ ಆಗ ಬಸ್ ಬೆಲೆ 20 ಲಕ್ಷ ಇರ್ತಿತ್ತು. ಗ್ರಾಮಾಂತರ ಪ್ರದೇಶ, ಕಲ್ಯಾಣ ಕರ್ನಾಟಕ, ವಾಯು ಕರ್ನಾಟಕ, KSRTCಗೆ 25%, 5 ಲಕ್ಷ ಸಂಸ್ಥೆದು, 5 ಲಕ್ಷ ಸ್ಟೇಟ್ ಗೌರ್ಮೆಂಟು 25%, ಇನ್ನು 10 ಲಕ್ಷ ಅಂದರೆ 50% ಕೇಂದ್ರ ಸರ್ಕಾರ ಕೊಡ್ತಿರೋದು. ನಮಗೆ ಭಾಳ ಸುಲಭವಾಗಿ ಬಸ್ಸುಗಳು ಅವಾಗ ಸಿಗ್ತಾಯಿತ್ತು. ಕೇವಲ 25%ಗೆ ಅವಾಗ ನಮಗೆ ಸಿಗ್ತಾಯಿತ್ತು. ಆಮೇಲೆ ಬೆಂಗಳೂರು ನಗರಕ್ಕೆ 50% ಸಬ್ಸಿಡಿ, 50% ಸಂಸ್ಥೆಯವರು ಹಾಕೋಬೇಕಾಗಿತ್ತು, 25% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಾಕಿದ್ರೆ ಅರ್ಧ ಬೆಲೆ ನಮ್ಮ ಬಸ್ ಸಿಕ್ಕೊಡೋದು. ಅದು ನಮಗೆ ಸಂಸ್ಥೆಗೆ ಭಾಳ ಸುಲಭವಾಗಿ ನಮಗೆ ಬಸ್ಸುಗಳು ಸಿಗ್ತಾಯಿತ್ತು. ಆಮೇಲೆ ಈಗ ಎಲೆಕ್ಟ್ರಿಕ್ ಬಸ್ಸಸ್ ಕೊಡಬೇಕು ಅಂತ NDA ಸರ್ಕಾರ ಬಂದ ಮೇಲೆ ತೀರ್ಮಾನ ತಗೊಂಡಿದ್ದಾರೆ. ಈಗ ಎಲೆಕ್ಟ್ರಿಕ್ ವಾಹನಗಳು ಬರೋದ್ರಿಂದ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇದು ತೀರ್ಮಾನ ತಗೊಂಡಿದ್ದಾರೆ. ಅದೇನಾದರೂ ನಮಗೆ ಕೊಡೋಲ್ಲ ಬಸ್ಸು. ನಾವು ಟೆಂಡ್ರ್ ಕರೀತಾರೆ, ಟೆಂಡ್ರ್ ಕರೆದು ಟಾಟಾ, ಲೇಲ್ಯಾಂಡು ಯಾರಾದರೂ ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಿದಾಗ ಸಬ್ಸಿಡಿ ಅವರಿಗೆ ನೇರವಾಗಿ ಹೋಗುತ್ತೆ. ಬಸ್ ಅವ್ರದ್ದು, ಮೈಂಟೆನೆನ್ಸ್ ಅವ್ರದ್ದು, ಡ್ರೈವರ್ ಅವ್ರದ್ದು, ನಮ್ಮದು ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ನಮ್ಮ ಚೌಟ ಅವರಿಗೆ ಪಾರ್ಲಿಮೆಂಟಲ್ಲಿ ನಮ್ಮ ಸಂಸ್ಥೆಗಳಿಗೆ ಕೊಡೋ ರೀತಿ, ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ಸಂಸ್ಥೆಗಳಿಗೆ ಕೊಡೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇದನ್ನು ನಾನು ಕುಮಾರಸ್ವಾಮಿ ಅವ್ರಿಗೂ ಮಾತಾಡಿದೆ. ಆಮೇಲೆ ಇದು ಅಷ್ಟೇ GST ಇನ್ಪುಟ್ಟು. ಇದು ಬಸ್ ಏನಾಗುತ್ತೆ, 1,80,00,000, 2 ಕೋಟಿ ಆಗುತ್ತೆ ಒಂದು ಎಲೆಕ್ಟ್ರಿಕ್ ಬಸ್ಗೆ. GST ಇನ್ಪುಟ್ ಕೊಡ್ತಿರಲಿಲ್ಲ. ಆಮೇಲೆ ನಾನು ಮೀಟಿಂಗಲ್ಲಿ ಹೇಳಿದೆ, GST ಇನ್ಪುಟ್ ಕೊಡಿ, ಬಸ್ ತಯಾರಿಸೋರಿಗೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಗಿದ್ರೆ ಸಹಜವಾಗಿ ನಮಗೆ ಕಿಲೋಮೀಟ್ರಲ್ಲಿ ನಮಗೆ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ. ಮತ್ತು ಇನ್ನೊಂದು ಎರಡನೇದೇನು ಹೇಳಿದೆ ಅಂದರೆ, ಸಲಹೆ ನಮ್ಮ ಪವರು ಈಗೇನಾಗುತ್ತೆ, ಅವ್ರು ಪಬ್ಲಿಕಲ್ಲಿ ಎಲ್ಲಿ ಬೇಕಾದ್ರೂ ತೊಗೊಳ್ಳಿ ಅಂತ ಹೇಳಿದ್ರೆ 3-4 ರೂಪಾಯಿ ಪವರ್ ಸಿಗುತ್ತೆ. ಈಗಾದರೆ 8 ರೂಪಾಯಿ ಕೊಡಬೇಕು ಸರ್ಕಾರದವರೇ. ಅದರಿಂದ ಅದೊಂದು ಆದರೆ ನಮಗೆ 2 ಪವರ್ ಎಲ್ಲ ತಗೋಬೇಕು ಅನ್ನೋದೊಂದು, ಮತ್ತು GST ಇನ್ಪುಟ್ಟು 2 ಕೊಟ್ಟರೆ ಬಸ್ ಬೆಲೆ ತಯಾರಿಸೋರಿಗೆ ಕಡಿಮೆ ಆಗುತ್ತೆ. ಅವಾಗೇನಾಗುತ್ತೆ, ಸಹಜವಾಗಿ ಅವ್ರು ರೇಟು ಕೊಟ್ಟು ಕಡಿಮೆ ಮಾಡ್ತಾರೆ. ಹಾಗೇನಾಗುತ್ತೆ, ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ, ಮತ್ತು ಗ್ರಾಹಕರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಮತ್ತು ಡ್ರೈವರು ನಮಗೆ ಕೊಡಿ ಅಂತ ಕೇಳಿದ್ದೀವಿ. ಯಾಕಂದರೆ ನಮ್ಮ ಡ್ರೈವರ್ಗಳಾದರೆ ಜವಾಬ್ದಾರಿಯುತವಾಗಿ ಬರ್ತಾರೆ. ಪ್ರೈವೇಟ್ ಡ್ರೈವರ್ಗಳಾದರೆ ಅಷ್ಟು ಇಲ್ಲ. ಅಂದರೆ ಎಲ್ಲ ಕಂಪ್ನೀಸು ಅಂತಲ್ಲ, ಟಾಟಾದವರು ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು 2 ಕಂಪ್ನಿಗಳು ಅಷ್ಟಕ್ಕಷ್ಟೇ. ಅದರಿಂದ ಹೇಳಿದ್ವಿ. ಅದರಲ್ಲಿ ಡ್ರೈವರು ನನಗೇನೋ ಡೌಟು, ಆದರೆ ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಕನ್ಸಿಡರ್ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಮನೆ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ. ನೀವು ಸಮಯ ಬಂದಾಗ ಇದನ್ನು ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾತನಾಡಿ, ವಿದ್ಯುನ್ಮಾನ ಟ್ರ್ಯಾಕ್ ಮೂಲಕ ಉದ್ಘಾಟನೆ ಮೂಲಕ ಬಹಳ ವರ್ಷಗಳ ಬೇಡಿಕೆ ಈಡೇರಿದಂತಾಗಿದೆ. ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಮಹತ್ವದ ಎಲೆಕ್ಟ್ರಿಕ್ ಬಸ್ಗಳು ಶೀಘ್ರದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿವೆ ಎಂದರು. ಮಂಗಳೂರು ನಗರ ಇವತ್ತು ಬೆಳೀತಾ ಇರುವಂಥ ನಗರ. ಆ ಕಾರಣಕ್ಕೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ನಾವೊಂದು ಸಮಗ್ರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಕಡೆಯಿಂದ ಕರ್ನಾಟಕಕ್ಕೆ ಇವತ್ತು ಎಲೆಕ್ಟ್ರಾನಿಕ್ ಬಸ್ಗಳನ್ನು ಕೊಡುವಂಥ ಕೆಲಸ ಕೂಡ ಆಗಿದೆ. ಅದರಲ್ಲಿ ಮಂಗಳೂರು ನಗರಕ್ಕೆ ಒಂದು 100 ಬಸ್ಗಳನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಸಚಿವರಲ್ಲಿ ವಿನಂತಿ ಮಾಡೋದು, ಮಂಗಳೂರು ಜಿಲ್ಲಾಧಿಕಾರಿಗಳು ನಾವೆಲ್ಲ ಸೇರಿಕೊಂಡು, ಸಭಾಧ್ಯಕ್ಷರು ಸೇರಿಕೊಂಡು ಶೀಘ್ರದಲ್ಲಿ ಅದಕ್ಕೆ ಬೇಕಾದಂಥ ಜಾಗವನ್ನು ಹೊಂದಿಸಿ ಕೊಡ್ತೇವೆ. ಆದಷ್ಟು ಶೀಘ್ರವಾಗಿ ಆ 100 ಎಲೆಕ್ಟ್ರಾನಿಕ್ ಬಸ್ಗಳು ಮಂಗಳೂರಿಗೆ ಬಂದರೆ ಮಂಗಳೂರಿನ ಒಟ್ಟು ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯೋಜನ ಅದರಿಂದ ಆಗಬಹುದು. ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಮಾತನಾಡಿ, ಇತ್ತೀಚೆಗಷ್ಟೇ ಕಂಬಳಪದ ಬಳಿ ನೂತನ ಅಗ್ನಿಶಾಮಕ ಠಾಣೆಗೆ ಶಿಲಾನ್ಯಾಸ ನಡೆದಿದ್ದು, ಇದೀಗ ನೂತನ ವಿದ್ಯುನ್ಮಾನ ಟ್ರ್ಯಾಕ್ನ ಚಾಲನಾ ಕೇಂದ್ರವು ಕೂಡ ಈ ಭಾಗದಲ್ಲಿ ಉದ್ಘಾಟನೆಗೊಳ್ಳುವ ಮೂಲಕ ಈ ಪ್ರದೇಶದ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿದೆ ಎಂದರು. ಈಗಾಗಲೇ ಮೊನ್ನೆ ಫೈರ್ ಸ್ಟೇಷನ್ಗೆ ಇಲ್ಲಿ ಶಂಕುಸ್ಥಾಪನೆ ಆಯಿತು. ಹೋಮ್ ಮಿನಿಸ್ಟರ್ ಬಂದು, ಇವತ್ತು ರಾಮಲಿಂಗಾರೆಡ್ಡಿ ಅವರು ಇವತ್ತು ಬಂದಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಈ ಒಂದು ವಿದ್ಯುನ್ಮಾನ ವಾಹನ ಪಥಗಳ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಕ್ಕೆ ನಾನು ಇಡೀ ಕ್ಷೇತ್ರ ಜನರ ಪರವಾಗಿ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತೇನೆ.
ನಮಗೇನಿದೆ, ನಮ್ಮ ಊರಲ್ಲಿ ನಾವು ಇವತ್ತು ಸ್ಥಳಾವಕಾಶ ಕೊಟ್ಟಿದ್ರು ಕೂಡ ಇಲ್ಲಿ ಬಹುಶಃ ಸರ್ಕಾರ ಇವತ್ತು ದುಡ್ಡು ಖರ್ಚು ಮಾಡಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಪರೋಕ್ಷವಾಗಿ ಇದು ನಮ್ಮ ಊರ ಬೆಳವಣಿಗೆಗೆ ಇದು ಪೂರಕವಾಗುವಂಥ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಗೇರು ಅಭಿವೃದ್ಧಿ ನಿಗಮದ ಮಮತಾ ಡಿಎಸ್ ಗಟ್ಟಿ, ಮುಖಂಡರಾದ ಎಸಿ ಭಂಡಾರಿ, ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ಎನ್.ವಿ. ಪ್ರಸಾದ್, ಸಾರಿಗೆ ರಸ್ತೆ ಮತ್ತು ಸುರಕ್ಷತೆ ಆಯುಕ್ತರಾದ ಎಎಂ ಯೋಗೀಶ್, ಅಪಾರ ಸಾರಿಗೆ ಆಯುಕ್ತರಾದ ಬಿಪಿ ಉಮಾಶಂಕರ್, ವಿಭಾಗ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ, ಶಿವಮೊಗ್ಗದ ಜಂಟಿ ಸಾರಿಗೆ ಆಯುಕ್ತರಾದ ಭೀಮನಗೌಡ ಪಾಟೀಲ್, ದಕ್ಷಿಣ ಕನ್ನಡ ಉಪ ಸಾರಿಗೆ ಆಯುಕ್ತರಾದ ಶ್ರೀಧರ ಮಲ್ನಾಡ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎನ್ ವಿಶ್ವನಾಥ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಚರಣ್, ಅಕ್ರಮ ಸಕ್ರಮ ಸಮಿತಿಯ ಚಂದ್ರಹಾಸ್ ಕರ್ಕೇರ, ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಆಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ಸಚಿವರು ಸಾಂಕೇತಿಕವಾಗಿ ವಿತರಿಸಿದರು. ಅಪಾರ ಸಾರಿಗೆ ಆಯುಕ್ತರಾದ ಮಲ್ಲಿಕಾರ್ಜುನ ಸ್ವಾಗತಿಸಿದರು. ಪಚ್ಚೀರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ವಂದಿಸಿದರು. ಆರ್ಜೆ ಪ್ರಸನ್ನ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ. ಉಳ್ಳಾಲ ತಾಲೂಕಿನ ಕೋಟೆಕಾರ್ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ 1ನೇ ಮಹಡಿಯಲ್ಲಿ 7,600 ಚದರ ಅಡಿ ಹಾಗೂ 2ನೇ ಮಹಡಿಯಲ್ಲಿ 7,600 ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ. ಇದು ವಿಶೇಷತೆಯನ್ನು ಕೂಡ ಒಳಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ, ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ. ವ್ಯಾಪಾರ ಕಚೇರಿಗಳಿಗೆ, ತರಬೇತಿ ಸಂಸ್ಥೆಗಳಿಗೆ, ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ, ಬೀರಿ, ಕೋಟೆಕಾರ್ಗೆ. ಸಂಪರ್ಕಿಸಬೇಕಾದಂತಹ ದೂರವಾಣಿ 8136879450 ಅಥವಾ 9886515705.